ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ಜರುಗಿದ ಶರಣಬಸವ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭ. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಸರಣಿ ಪ್ರತಿಭಟನೆ. ನಗರದಲ್ಲಿ ಗುರುನಾಥ್ ಪೂಜಾರಿ ಮಾಹಿತಿ. ಈಗ ವಾರ್ತೆಗಳ ವಿವರ. ಇತ್ತೀಚೆಗೆ ಶಿಕ್ಷಣ ಮುಗಿಸಿ ಹೊರಬರುತ್ತಿರುವ ವಿದ್ಯಾರ್ಥಿನಿಯರು ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಶ್ರೀ ಶರಣಬಸವ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು, ರಾಜ್ಯ ಮಾಹಿತಿ ತಂತ್ರಜ್ಞಾನದಲ್ಲಿ ದೇಶದಲ್ಲಿಯೇ ಮುಂದಿದೆ. ಇದು ರಾತ್ರೋರಾತ್ರಿ ಆದ ಬೆಳವಣಿಗೆಯಲ್ಲ. ರಾಜ್ಯದಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಹೊಂದಿದೆ. ಹಲವಾರು ವರ್ಷಗಳ ಸತತ ಪ್ರಯತ್ನದಿಂದಾಗಿ ಇಂದು ರಾಜ್ಯ ದೇಶದಲ್ಲಿಯೇ ಎಜುಕೇಷನಲ್ ಹಬ್ ಆಗಿ ಪರಿವರ್ತನೆ ಹೊಂದಿದೆ. ರಾಜ್ಯದ ಯುವ ಶಕ್ತಿಯ ಮಾನವ ಸಂಪನ್ಮೂಲ ಸರಿಯಾಗಿ ಬಳಸಿಕೊಂಡರೆ ವಿಶ್ವದಲ್ಲೇ ನಂಬರ್ 1 ಆಗಬಹುದು. ಇದು ಕೇವಲ ಬೆಂಗಳೂರಿನಲ್ಲಿ ಮಾಡಿದರೆ ಮಾತ್ರ ಸಾಧ್ಯವಿಲ್ಲ. ಶರಣಬಸವ ವಿಶ್ವವಿದ್ಯಾಲಯದಂತಹ ವಿದ್ಯಾಸಂಸ್ಥೆ ಈ ಭಾಗದಲ್ಲಿ ಶಿಕ್ಷಣದ ಹಸಿವನ್ನು ನೀಗಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ತಕ್ಕಂತೆ ಮಾನವ ಸಂಪನ್ಮೂಲಗಳನ್ನು ಸೃಷ್ಟಿಸುತ್ತಿದೆ ಎಂದು ಶ್ಲಾಘಿಸಿದರು. or whether it is Intel, everybody has their biggest offices set up outside America in Karnataka itself. And it has not happened overnight. It has taken us 3-4 decades to come here. And all this has been possible only because of our education system. Take a look at our education landscape today. We have in Karnataka close to around 250 engineering colleges. We have 70 medical colleges. We have 44 universities and 1,777 public and private industrial training institutions. Today Karnataka is number 1 in foreign direct investments with 38%. With 40% share, we are number 1 in electronics design in India. In machine tools manufacturing, we have a 52% share. In aerospace and defense, we have 65% share. Karnataka, as we speak, is currently exporting close to around $4.2 billion of electronics right from Karnataka. STPI, the Software and Technology Park of India, states that Karnataka's contribution to IT export services is at a whopping 3.29 lakh crores. That was just last year. For the financial year 2022 and 23, ಇನ್ನ ಮುಗ್ದಿಲ್ಲ. ಮೊನ್ನೆ ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬ್ರೆ ಬೆಂಗಳೂರಿನಲ್ಲಿ ಇವರೆಲ್ಲ IT ಕಂಪನೀಸ್ಗೆ ಎಕ್ಸ್ಪೋರ್ಟ್ ಮಾಡಿದವರಿಗೆ ಅವಾರ್ಡ್ಸ್ ಕೊಟ್ಟರು. 3.29 lakh crores, more 27% ಗ್ರೋತ್ ಆಗಿದೆ ಹೋದ ವರ್ಷಕ್ಕಿಂತ. ಕರ್ನಾಟಕ ಶೇರ್ ಆಫ್ IT exports is at a staggering 42%. In research and development, out of the Fortune 500 companies, more than 400 companies are here in Karnataka. In startups, we have 110 unicorns. 110 unicorns, and the valuation is close to $1 billion out of
110 unicorns, 40 of them are from Karnataka. So the combined worth of all the unicorns in Karnataka is close to, of India is close to around $347 billion, and there Karnataka contributes close to $180 billion. That is 52% of the entire startup ecosystem is delivered by Karnataka. Most importantly, all this is being possible because of people like you, graduates like you, who are thinking out of the box, whose talent is very agile. Currently, Karnataka has 1/3 of all the talent pool available in India. 1/3 of the talent pool in India is from Karnataka. That is, today, you are being added to that talent pool. So right from being back office operations, today we are producing cutting edge technology. And I think again, Dr. Madhyagar will agree with me, no manufacturing, no architecture of a chip or no software code is written in the world without an engineer from Karnataka writing a single line of code for it. That is how good we are. And as you are all aware, we are a very young nation. Our demography is very young. ನಮ್ಮದು ಯುವಕರ ದೇಶ ಇದೆ. ನಮ್ಮದು ನಿಜವಾಗಿ ಯಾವುದಾದ್ರೂ ಅಸೆಟ್ ಇದ್ರೆ, ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಬಿಟ್ಟು ನಮ್ಮದು ನಿಜವಾದ ಯಾವುದಾದ್ರೂ ಆಸ್ತಿ ಇದೆ ಅಂದರೆ ಅದು ನಮ್ಮ ಯುವಶಕ್ತಿ. ಈ ಯುವಶಕ್ತಿ, ನಮ್ಮ ಮಾನವ ಸಂಪನ್ಮೂಲ ಏನಿದೆ, ಅದನ್ನ ನಾವು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಮಾತ್ರ ನಾವು ವಿಶ್ವದಲ್ಲಿ ಅಗ್ರಸ್ಥಾನ ಪಡೆಯಬೇಕು. ನಾವು ವಿಶ್ವದಲ್ಲಿ ಅಗ್ರಸ್ಥಾನ ಪಡಿಬೇಕು ಅಂದ್ರೆ ಬರೀ ಬೆಂಗಳೂರಂತ ಇಂಜಿನಿಯರಿಂಗ್ ಕಾಲೇಜಸ್ ಮೇಲೆ ಜವಾಬ್ದಾರಿ ಬಿಟ್ಟರೆ ಆಗೋದಿಲ್ಲ. ಇವತ್ತು ಏನು ಶರಣಬಸವ ಯೂನಿವರ್ಸಿಟಿ ಮಾಡ್ತಾ ಇದೆ ಅಲ್ಲ, ಇಲ್ಲಿ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಇವತ್ತು ನಾವು ಇಂಜಿನಿಯರ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಗ್ರಾಜುಯೇಟ್ಸ್ ಎಂಪ್ಲಾಯಬಲ್ ಗ್ರಾಜುಯೇಟ್ಸ್ ನಾವು ಮಾಡ್ತಾ ಇದೀವಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಲೈಕ್ ಐ ಸೆಡ್, in the true nation building activity happens when the talent pool, when the youngsters, when the graduates of the nation are employable, and that will only happen when we. ಬಳಿಕ ಮಾತನಾಡಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು 12ನೇ ಶತಮಾನದ ಶರಣರ ಕಾಯಕ ದಾಸೋಹ ತತ್ವವನ್ನು ಶರಣ ಬಸವೇಶ್ವರ ಸಂಸ್ಥಾನ ಅನುಸರಿಸುತ್ತಿದೆ. ಈ ಹಿಂದೆ ಅನ್ನ ದಾಸೋಹ ಮಾಡುತ್ತಿದ್ದ ಸಂಸ್ಥಾನ ಈಗ ವಿದ್ಯಾ ದಾಸೋಹ ಮಾಡುತ್ತಿದೆ. ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಕೊರತೆ ನೀಗಿಸಲು ಮಠ ಮಾನ್ಯಗಳು ಮುಂದೆ ಬಂದು ನಮ್ಮ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಎಂದರು. ಘಟಿಕೋತ್ಸವದಲ್ಲಿ 3 ಗಣ್ಯರಿಗೆ ಗೌರವ ಡಾಕ್ಟರೇಟ್ ನೀಡಲು ನಿರ್ಧರಿಸಿದ್ದು, ಬಸವ ಸಮಿತಿ ಅಧ್ಯಕ್ಷ ಶ್ರೀ ಅರವಿಂದ್ ಜತ್ತಿ, ಖ್ಯಾತ ಚಿತ್ರಕಲಾವಿದ ಡಾಕ್ಟರ್ ಎಎಸ್ ಪಾಟೀಲ್ ಹಾಗೂ ಶಿಕ್ಷಣ ತಜ್ಞೆ ಡಾಕ್ಟರ್ ಚಿನ್ನಮ್ಮ ಗದ್ದಿಗಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುವುದು. ಇನ್ನು ವಿಶ್ವವಿದ್ಯಾಲಯದ 26 ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ನೀಡಲಾಗುತ್ತಿದೆ ಎಂದು ಹೇಳಿದರು. ಅದರಿಂದ ಲಾಭ ಆಗಿದೆ. ಈ ವರ್ಷ ನಾವು ಹೇಳಬೇಕು ಅಂತಂದರೆ ಸುಮಾರು 900 ಸೀಟ್ಗಿಂತ ಜಾಸ್ತಿ ಸೀಟು 371 ಜೆಯಲ್ಲಿ ನಮ್ಮ ಭಾಗದ ಮಕ್ಕಳಿಗೆ ಮೆರಿಟ್ ಕೋಟಾದಲ್ಲಿ ಸಿಕ್ಕಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 3500 ಮೆರಿಟ್ ಸೀಟಲ್ಲಿ ಅದರಲ್ಲಿ ನಾವು ಸಿಂಹಪಾಲನ್ನು ಪಡೆದಿದ್ದೇವೆ ನಮ್ಮ ರಿಸರ್ವೇಷನ್ ಇರೋದಕ್ಕೋಸ್ಕರ. ಮತ್ತು ನಮ್ಮ ಮಕ್ಕಳು ಕೂಡ ಭಾಳ ಒಂದು ಒಳ್ಳೆಯ ರೀತಿಯಿಂದ ಓದಿ ಅವರು ಕೂಡ ಚೆನ್ನಾಗಿ ಎಕ್ಸೆಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಯೂನಿವರ್ಸಿಟಿ ಭಾಳ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ವಿಶೇಷವಾಗಿ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಇವತ್ತು ಯಾವತ್ತೂ ಕೂಡ ನಾವು ಶಿಕ್ಷಣ ಅಂತಂದರೆ ಅದು ಕೇವಲ ಜೀವನೋಪಾಯ ಅಂತ ಅಂದ್ಕೊಂಡಿಲ್ಲ. ನಾವು 12ನೇ ಶತಮಾನದ ಬಸವಾದಿ ಶರಣರ ಕೃಪೆಯಿಂದ ಯಾವತ್ತೂ ಕೂಡ ನಾವು ಶಿಕ್ಷಣವನ್ನು ಜ್ಞಾನದ ಜೊತೆ ಹೊಂದಾಣಿಕೆ ಇದೆ. ಮನುಷ್ಯನಿಗೆ ಶಿಕ್ಷಣ ಜ್ಞಾನ ಪಡೆದುಕೊಳ್ತಕ್ಕಂಥದ್ದು ನಮ್ಮ ಜೀವನವನ್ನು ನಾವು ಸಾರ್ಥಕತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಾಗಿದೆ ಅಂತಕ್ಕಂಥ ಭಾವನೆಯಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಶಿಕ್ಷಣವನ್ನು ಕೊಡ್ತಾ ಇವೆ. ವಿಶೇಷವಾಗಿ 12ನೇ ಶತಮಾನದ ಬಸವಾದಿ ಶರಣರ
ತತ್ವ ಇಲ್ಲಿ ಬಸವೇಶ್ವರ ಸಂಸ್ಥಾನದ ದಾಸೋಹಕ್ಕೆ ಬಹಳ ದೊಡ್ಡ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ಅದು ಹಿಂದೆ ಅನ್ನದಾಸೋಹ ಆಗಿದ್ದರೆ ಈಗ ಅದು ಜ್ಞಾನದಾಸೋಹ ಅಂತಕ್ಕಂಥದ್ದು ಪ್ರಿಯಾಂಕ ಅವರು ಹೇಳಿದ್ದು ಭಾಳ ಸರಿ ಇದೆ. ಇವತ್ತು ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ತರ್ತಕ್ಕಂಥ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಿನ್ನೆಲೆಯೂ ಕೂಡ ನಮ್ಮದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಒಂದು ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಇದೆ. ನಮ್ಮ ರಾಜ್ಯ ಇವತ್ತು ಇಡೀ ದೇಶದಲ್ಲಿ ನಾವು ಸಿಲಿಕಾನ್ ಸಿಟಿ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ನಮ್ಮ ಪೂರ್ವಜರು, ನಮ್ಮ ಹಿಂದಿನ ನಾಯಕರು ಭಾಳ ಮುಂದಾಲೋಚನೆಯಿಂದ 50ನೇ ಇಸ್ವಿಯಲ್ಲಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಅದು ಅನೇಕ ಮಠಮಾನ್ಯಗಳು ವಿಶೇಷವಾಗಿ ಶಿಕ್ಷಣಕ್ಕೆ, ಯಾವಾಗ ಶಿಕ್ಷಣದ ಕೊರತೆ ನಮ್ಮ ಭಾಗದಲ್ಲಿತ್ತು, ಅನೇಕ ಮಠಮಾನ್ಯಗಳು ಮುಂದೆ ಬಂದು ಅದು JSS ಸಂಸ್ಥೆ ಆಗಿರ್ಬೋದು, ಇಲ್ಲಿ HKS ಸಂಸ್ಥೆ ಆಗಿರ್ಬೋದು, ಶರಣಬಸವೇಶ್ವರ ಸಂಸ್ಥೆ ಆಗಿರ್ಬೋದು, ಮತ್ತು ಅನೇಕ ಸಂಸ್ಥೆಗಳು ಮಠಮಾನ್ಯಗಳು ಮುಂದೆ ಬಂದು ಇಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಇವತ್ತು ನಮ್ಮ ಹಿಂದಿನ ನಾಯಕರ ಮುಂದಾಲೋಚನೆ ಆಗಿನ ಕಾಲದಲ್ಲೇ ನಾವು ಪ್ರೊಫೆಷನಲ್ ಕೋರ್ಸಸ್ಸಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ಗೆ ಅವರು ಅಪಾರ್ಚುನಿಟಿ ಕೊಟ್ಟಿದ್ದರು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಇವತ್ತೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿವೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ಸು ಮತ್ತು ಡಾಕ್ಟರ್ಸ್ ಆಗಲಿಕ್ಕೆ ಯಾಕೆ ಸಾಧ್ಯ ಆಗಿದೆ ಅಂದರೆ ನಮ್ಮ ಹಿಂದಿನ ನಾಯಕರು ಭಾಳ ಮುಂದಾಲೋಚನೆಯಿಂದ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದ್ರು. ಇಡೀ ದೇಶದ ಮಕ್ಕಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರು ಇಲ್ಲಿ ಓದಲಿಕ್ಕೆ, ಈಗಲೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ನಮ್ಮ ಹಳೆಯ ಸಂಸ್ಥೆಗಳು ಏನು ಗುಣಮಟ್ಟದ ಶಿಕ್ಷಣ ಕಾಪಾಡ್ಕೊಂಡು ಬಂದಿವೆ ಮತ್ತು ಆ ಕಲ್ಚರ್, ಕ್ವಾಲಿಟಿ ಎಜುಕೇಷನ್ಗೆ ಅವರು ಕೊಟ್ಟಿರ್ತಕ್ಕಂಥ ಒತ್ತು ಇವತ್ತು ಶಿಕ್ಷಣ ಸಂಸ್ಥೆಗಳು ಬೆಳೆದ. ಘಟಿಕೋತ್ಸವದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಅರವಿಂದ್ ಜತ್ತಿ, ಖ್ಯಾತ ಚಿತ್ರಕಲಾವಿದ ಡಾಕ್ಟರ್ AS ಪಾಟೀಲ್ ಹಾಗೂ ಶಿಕ್ಷಣ ತಜ್ಞೆ ಡಾಕ್ಟರ್ ಚಿನ್ನಮ್ಮ ಗದ್ಗಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು. ಇನ್ನು ವಿಶ್ವವಿದ್ಯಾಲಯದ 26 ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರೇಟ್ ನೀಡಲಾಯಿತು. ಈ ಸಮಾರಂಭದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸವಪ್ಪ ಅಪ್ಪ, ಮಾತೋಶ್ರೀ ದ್ರಾಕ್ಷಾಯಣಿ ಅವ್ವ, 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ, ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ನಿರಂಜನ್ ನಿಷ್ಠಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗೊಂಡ ಕುರುಬ ಸಮುದಾಯವನ್ನು ST ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ 3 ಜಿಲ್ಲೆಗಳಲ್ಲಿ ಸರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶದ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದ್ದಾರೆ.
ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಿಸೆಂಬರ್ 21ರಿಂದ ಜನವರಿ 3ರ ತನಕ ತಿಂಥಣಿಯ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸಿದ್ದರಾಮಾನಂದ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಕಲಬುರಗಿ, ಬೀದರ್, ಯಾದಗಿರಿ, ಗೊಂಡಕುರುಬ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಸಂಯುಕ್ತಾಶ್ರಯದಲ್ಲಿ ಗೊಂಡ ಪರ್ಯಾಯ ಪದ ಕುರುಬ ಸಮುದಾಯವನ್ನು ಎಸ್ಟಿ ಎಂದು ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ಸರಣಿ ಪ್ರತಿಭಟನೆ ನಡೆಸಲಾಗುವುದು. 3 ಜಿಲ್ಲೆಗಳ ಸುಮಾರು 25 ತಾಲೂಕು ಕೇಂದ್ರ ಸ್ಥಾನ ತಹಸೀಲ್ದಾರರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬೃಹತ್ ಪ್ರತಿಭಟನೆಯ ಮುಖಾಂತರ ಮನವಿ ಸಲ್ಲಿಸುವುದು ಎಂದು ತಿಳಿಸಿದರು. ಬರಲಿಕ್ಕೆ ಕಾರಣ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಯ ಸಮಸ್ಯೆ ಆಗಿರುವಂಥ ಗೊಂಡ್ರೆ ಕುರುಬರು, ಕುರುಬರೆ ಗೊಂಡ್ರು ಅಂತಕ್ಕಂಥ ಏನು ಸಮಸ್ಯೆ ಇದೆ, ಈ ಸಮಸ್ಯೆ ಸುಮಾರು 25 ವರ್ಷಗಳ ಕಾಲ ಸತತ ಮನವಿ, ಹೋರಾಟ, ಸಂಘಟನೆ, ಸತ್ಯಾಗ್ರಹ ಮಾಡುವುದರ ಮುಖಾಂತರ ಎಷ್ಟು ಬಾರಿ ಮನವಿ ಮಾಡಿದರೂ ಸಹ ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಕ್ಯಾರೆ ಅನ್ನೋದೇ ಇರತಕ್ಕಂಥ ಸಂದರ್ಭದಲ್ಲಿ ಇದೇ ತಿಂಗಳು 9/12/2023ರಂದು ಕಾಗಿನೆಲೆ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶ್ರೀರಾಮಾನಂದಪುರಿ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಮಾಡುವುದರ ಮುಖಾಂತರ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಸುಮಾರು 25 ತಾಲೂಕುಗಳಲ್ಲಿ ಸರಣಿ ಹೋರಾಟಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಅಂತಂದರೆ ಪ್ರತಿ ತಾಲೂಕಿನಲ್ಲಿ ಸಾವಿರ ಜನಸಂಖ್ಯೆ ಸೇರುವುದರ ಮುಖಾಂತರ ತಾಲೂಕು ತಹಸೀಲ್ದಾರರಿಗೆ ಮನವಿ ಕೊಡುವುದರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಚುರುಕು ಮುಟ್ಟಿಸಬೇಕು ಅಂತಕ್ಕಂಥದ್ದು. ಇವತ್ತು 96ರಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ 96ರಲ್ಲಿ ಕಳಿಸಿರುವಂಥ ಸಿದ್ದರಾಮಯ್ಯ ಅವರು ಕಳಿಸಿರುವಂಥ ವರದಿಯನ್ನು ಪುನಃ ಕಳಿಸಿ 2013ರಲ್ಲಿ ಪುನಃ ವರದಿ ಕುಲಶಾಸ್ತ್ರ ಅಧ್ಯಯನದ ಜೊತೆಗೆ ಕಳಿಸಿದಂಥ ಸಂದರ್ಭದಲ್ಲಿಯೂ ಸಹ ಇಲ್ಲಿವರೆಗೆ 10 ವರ್ಷ ಆಯಿತು ನಮಗೆ ಸಂಘಟನೆಗೆ ಮತ್ತು ಸಮಾಜಕ್ಕೆ ಕ್ಯಾರೆ ಅಂತಕ್ಕಂಥ ಸರ್ಕಾರ ಇಲ್ಲ ಅಂತಕ್ಕಂಥದ್ದು. ಇವತ್ತು BJP ಸರ್ಕಾರ ಕೇಂದ್ರದಲ್ಲಿದೆ. BL ಸಂತೋಷ್ ಅವರು ಹಿಡ್ಕೊಂಡು, ದಿವಂಗತ ಅನಂತಕುಮಾರ್ ಅವರು ಹಿಡ್ಕೊಂಡು, ಅನಂತಕುಮಾರ್ ಹೆಗಡೆ ಹಿಡ್ಕೊಂಡು ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಆಗಿರುವಂಥ ಶ್ರೀಮಾನ್ BS ಯಡಿಯೂರಪ್ಪನವರು, ಬೊಮ್ಮಾಯಿರವರಿಗೂ ಹಲವಾರು ಬಾರಿ, ಕರಂದ್ಲಾಜೆ ಅವರಿಗೆ ಮನವಿ ಮಾಡಿದ್ರು ಸಹ ನಮ್ಮ ಸಮಸ್ಯೆಗೆ ಅವರು ಸ್ಪಂದನೆ ನೀಡಿಲ್ಲ. ಆ ಸ್ಪಂದನೆ ನೀಡದೇ ಇರ್ತಕ್ಕಂಥ ಪಕ್ಷಕ್ಕೆ ಇವತ್ತು ತಕ್ಕ ಪಾಠ ಕಲ್ತಿದ್ದಾರೆ. ಆದ್ರೂ ಈಗ ಮುಂದೆ ಕಲಿಬೇಕು ಅಂತಕ್ಕಂಥದ್ದು. ಇವತ್ತು 25 ವರ್ಷಗಳ ಕಾಲ ಸತತ ಹೋರಾಟ ತಾವು ಹಿಮ್ಮತ್ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ 3 ಜಿಲ್ಲೆಯ ಸುಮಾರು 25 ತಾಲೂಕಿನ ಘಟಕದ ಪದಾಧಿಕಾರಿಗಳನ್ನು ಕೂಡಿಕೊಂಡು ಸಾವಿರಾರು ಜನಸಂಖ್ಯೆ ಅನ್ನೋದಂತಂದರೆ ಇವತ್ತು ಗೊಂಡ್ರೆ ಕುರುಬರೆ ಗೊಂಡ್ರು ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಲೋಕಸಭೆಯಲ್ಲಿ ಅಂಗೀಕರಿಸುವುದರ ಮುಖಾಂತರ ಶಾಶ್ವತ ಪರಿಹಾರ ನೀಡಬೇಕು ಅಂತಕ್ಕಂಥ ಹಕ್ಕೊತ್ತಾಯಕ್ಕೋಸ್ಕರ ಇವತ್ತು ಪ್ರತಿಭಟನೆ ಎಳೆದಿದ್ದೇವೆ ಅಂತಕ್ಕಂಥದ್ದು. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ 3 ಜಿಲ್ಲೆಯಲ್ಲಿ ಸುಮಾರು 25 ತಾಲೂಕುಗಳಿವೆ. ಆ ತಾಲೂಕು ಕೇಂದ್ರ ಕಚೇರಿ ಸಮೀಪದಲ್ಲಿ ಬೃಹತ್ ಆದಂಥ ಪ್ರತಿಭಟನೆ ಹಮ್ಮಿಕೊಳ್ಳೋದ್ರ ಮುಖಾಂತರ, ಬಹಿರಂಗ ಸಭೆಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ತಹಸೀಲ್ದಾರರಿಗೆ ಕೇಂದ್ರದ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಸರ್, ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಕುರುಬರೆ ಗೊಂಡ್ರೆ ಕುರುಬರು ಅಂತಕ್ಕಂಥದ್ದು ಏನು ಕರ್ನಾಟಕ ಸರ್ಕಾರದಿಂದ ಕುಲಶಾಸ್ತ್ರ ಅಧ್ಯಯನ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ RGIದಲ್ಲಿ 10 ವರ್ಷಗಳ ಕಾಲ ಕೊಯ್ತಾ ಇರ್ತಕ್ಕಂಥ ಫೈಲನ್ನು, ಕಡತವನ್ನು ಕೂಡಲೇ ಅಂಗೀಕಾರ ಮಾಡೋದ್ರ ಮುಖಾಂತರ ST ಬೇಡಿಕೆಯನ್ನು ಕೂಡಲೇ ಅನುಮೋದಿಸಬೇಕು ಅಂತಕ್ಕಂಥ. ಸುದ್ದಿಗೋಷ್ಠಿಯಲ್ಲಿ ಈರಣ್ಣ ಝಳಕಿ, ದೇವೇಂದ್ರಪ್ಪ ಮರ್ತೂರ್, ತಿಪ್ಪಣ್ಣ ಬಳಬಟ್ಟಿ, ಭೈಲಪ್ಪ ನೆಲೋಗಿ, ಬಸವರಾಜ್ ಬೆನಕನಹಳ್ಳಿ, ಭಗವಂತರಾಯ್ ಗೌಡ ಮಲ್ಲಬಾದಿ, ನಿರ್ಮಲಾ ಬರಗಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡಿವೈನ್ ನರ್ಸಿಂಗ್ ಕಾಲೇಜಿನಲ್ಲಿ ಪದವಿ ಪ್ರದಾನ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಡಿವೈನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ಪದವಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಬಳಿ ಇರುವ ಡಿವೈನ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ 2023ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಹಾಗೂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದೇ ಒಂದು ಹೈಸ್ಕೂಲ್. ಆ ಕಡೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಕಡೆ ಯೂನಿವರ್ಸಿಟಿಗಳು, ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು ಇರ್ತಕ್ಕಂಥ ಆ ಮೈಸೂರು ಕರ್ನಾಟಕ. ಇವತ್ತು ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸ್ವತಂತ್ರ ಸಿಕ್ಕ ನಂತರ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಒಂದೇ ಹೈಸ್ಕೂಲ್. ಇವತ್ತು ನಮಗೆ 3-4 ಯೂನಿವರ್ಸಿಟಿಗಳಿವೆ, ಮೆಡಿಕಲ್ ಕಾಲೇಜುಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಇವತ್ತು 21 ವರ್ಷಗಳ ಹಿಂದೆ 2002ರಲ್ಲಿ ಇದು ನಮ್ಮ ಕಿರಣ್ ಜಾಧವ್ ಕಲಬುರಗಿಗೆ, ಕೇರಳದಿಂದ ಕಲಬುರಗಿಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಂತ ಹೇಳಿ, ಯಾಕಂದ್ರೆ ಕೇರಳಿಯನ್ಸ್ ಬಹಳಷ್ಟು ಜನ ನರ್ಸಿಂಗ್ ನಲ್ಲಿ ಬಹಳ ಮುಂದೆ ಇದ್ದಾರೆ. ಯಾವುದೇ ಆಸ್ಪತ್ರೆಗೆ ಹೋಗಿ, ಸ್ಕೂಲಿಗೆ ಹೋಗಿ, ಟೀಚರ್ಗಳು, ನರ್ಸಿಂಗ್ಗಳು ಕೇರಳಿಯನ್ಸೇ ಸಿಗ್ತಾರೆ. ಪಾಪ ಕಿರಣ್ ಜಾಧವ್ ಕೂಡ ದೊಡ್ಡ ಮನಸ್ಸು ಮಾಡಿ ಈ ಕಡೆ ಹಿಂದುಳಿದ ಭಾಗದೆ ನಾನು ಕೂಡ ಇಲ್ಲಿ ಬಂದು ನರ್ಸಿಂಗ್ ಕಾಲೇಜ್ ತೆಗಿಬೇಕಂತ ಹೇಳಿ ಇವತ್ತು ನರ್ಸಿಂಗ್ ಕಾಲೇಜ್ ಪ್ರಾರಂಭ ಮಾಡಿದ ನಂತರ ನಮ್ಮ ಭಾಗದ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನರ್ಸಿಂಗ್ ಪ್ರವೇಶ ಸಿಕ್ತು. 1,000 ಮಕ್ಕಳು ಡಿಪ್ಲೊಮಾ ಮತ್ತು BSc ನರ್ಸಿಂಗ್ನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ಭಾಗದಲ್ಲಿ. ಒಂದು ಅನುಕೂಲ ಏನಾಗಿದೆ ಅಂದರೆ ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮೊದಲು ಮಂತ್ರಿಗಳಿದ್ದಾಗ ಜೈಲಿಯೋ ಆಸ್ಪತ್ರೆ ಬೆಂಗಳೂರಿನಿಂದ ಇಲ್ಲಿಗೆ ತಂದಿರತಕ್ಕಂಥದ್ದು ಕೂಡ ನಮ್ಮ ಒಂದು ಇತಿಹಾಸ ಇದೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಕೇಂದ್ರ ಮಂತ್ರಿಗಳಿದ್ದಾಗ ES ಆಸ್ಪತ್ರೆ ತಂದಿದ್ದು ಕೂಡ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಓದ್ತಕ್ಕಂಥವರಿಗೆ ಅನುಕೂಲ ಆಗ್ತದೆ. ಅದೇ ಪ್ರಕಾರ ಶರಣಪ್ರಕಾಶ್ ಪಾಟೀಲ್ರು ಕ್ಯಾನ್ಸರ್ ಆಸ್ಪತ್ರೆಗಳು, ಅನೇಕ ಆಸ್ಪತ್ರೆಗಳು ನಾವು ದಿನಾಲೂ ನೋಡಿದ್ರೆ ಕಲಬುರಗಿ ಜನ ಸೊಲಾಪುರ, ಕೊಲ್ಲಾಪುರ, ಹೈದರಾಬಾದ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಇವತ್ತು ಇಲ್ಲಿ ತೆಗೆದಿರ್ತಕ್ಕಂಥ ಆಸ್ಪತ್ರೆಗಳು ತಾವೆಲ್ಲ ಓದಿ ವಿದ್ಯಾವಂತರಾದ್ಮೇಲೆ ಒಳ್ಳೆ ನರ್ಸಿಂಗ್ ಓದಿ ತಾವೆಲ್ಲ ವಿದ್ಯಾವಂತರಾಗಿ ಏನು ಶಾಲೆಯಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ತಮ್ಮ ಒಂದು ಸಹಾಯದಿಂದ ಇವತ್ತು ಯಾರು ಹೊರಗೆ ಹೋಗ್ತಾ ಇಲ್ಲ. ಎಲ್ಲರೂ ಕೂಡ ಇಲ್ಲೇ ಅವಕಾಶ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಕಿರಣ್ ಜಾಧವ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಕಡಿಮೆ ದರದಲ್ಲಿ. ಯಾಕಂದರೆ ಈ ಭಾಗ ಹಿಂದುಳಿದ ಭಾಗ, ಹಣ ಇಲ್ಲದೆ ಇರತಕ್ಕಂಥ ಜನ ಓದ್ಬೇಕಂತೇಳಿ ಯಾರು ಬರೋ ನರ್ಸಿಂಗ್ ಓದಕ್ಕೆ ಬಡ ಮಕ್ಕಳು ಬರ್ತಾವೆ. ಅದರಲ್ಲಿ ಏನಪ್ಪ ಅಂದ್ರೆ ತಾವು ಯಾವುದೇ ಗುಣಸಿನಿಂದ ತೋಲಾಗ್ತಿಲ್ಲ. ಅದಕ್ಕೂ ಕೂಡ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದೇ ರೀತಿ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಶಿಕ್ಷಕರನ್ನ ತಂದು ಒಳ್ಳೆಯ ರೀತಿಯಿಂದ ತರಬೇತಿ ಕೊಟ್ಟು ಸಮಾರಂಭದಲ್ಲಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು.
ಪ್ರಾಂಶುಪಾಲರಾದ ಆಶಾರಾಣಿ ಥಾಮಸ್ ಅವರು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. Update to the knowledge and skill to uphold standard of nursing care to individual farms committed to my care and help them to develop. ಕಾರ್ಯಕ್ರಮದಲ್ಲಿ ಕೆಎಸ್ಡಿಎನ್ಇಬಿ ಅಧ್ಯಕ್ಷರಾದ ಮಡಿವಾಳಪ್ಪ ನಾಗರಹಳ್ಳಿ, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮಹಾದೇವ್ ಮೂಲ್ಗೆ, ಎನ್ವಿ ಭೀಮಾಶಂಕರ್, ಸಚಿನ್ ಪರ್ತಾಬಾದ್, ಡಿವೈನ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಡಾಕ್ಟರ್ ಕಿರಣ್ ಜಾರ್ಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅದ್ದೂರಿಯಾಗಿ ಜರುಗಿದ ಶರಣಬಸವ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭ. ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆ ಮಾಡುವಂತೆ ಸರಣಿ ಪ್ರತಿಭಟನೆ, ನಗರದಲ್ಲಿ ಗುರುನಾಥ್ ಪೂಜಾರಿ ಮಾಹಿತಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.